ಇಟ್ಸ್ ನಾಟ್ ಮೈ ರೋಸ್. ಇಲ್ಲ, ಇದು ನಿನ್ ರೋಸ್. ನನ್ ರೋಸ್ ಇಲ್ಲಿದೆ. ಅದು ನಿನ್ ರೋಸ್ ಅಲ್ಲ, ನನ್ ರೋಸ್. ನಿನ್ ರೋಸ್ ಇಲ್ಲಿದೆ, ನನ್ ರೋಸ್ ಅಲ್ಲಿದೆ. ಐ ಸಿ. ನಿನ್ ರೋಸು ಇಲ್ಲಿಗೆ ಹೇಗೆ ಬಂತು? ಅದು ನೀನ್ ಕೋಪ ಮಾಡ್ಕೊಡದೆ ಹೋದ್ರೆ ಹೇಳ್ತೀನಿ. ಇಟ್ಸ್ ಆಲ್ ರೈಟ್, ಕಮ್ ಆನ್. ಕ್ಲಾಸ್ ರೂಮಲ್ಲಿ ನನ್ನ ಪುಸ್ತಕದ ಮೇಲೆ ನಿನ್ ರೋಸ್ ಬಿತ್ತಾ? ಹೌದು. ನಿನ್ ರೋಸ್ನ ನಾನ್ ತೆಗೆದು ನಿನಗೆ ಕೊಟ್ನಾ? ಹೌದು. ಯಾಕೆ ಗೊತ್ತಾ? ಯಾಕೆ? ಯಾಕೆಂದ್ರೆ ಅದು ನಿನ್ ರೋಸು. ನಿನ್ ತಲೆಯಲ್ಲಿರೋದು ನನ್ ರೋಸು. ಕೈಲಿರೋದು ನಿನ್ ರೋಸು. ಪುಸ್ತಕದ ಮೇಲೆ ಬಿದ್ದಿದ್ದು ನಿನ್ ರೋಸು. ಅದು ನನ್ ರೋಸ್ ಆದ್ಮೇಲೆ ಇದೆ ಹೇಗೆ ನನ್ ರೋಸು? ಕನ್ಫ್ಯೂಸ್ ಮಾಡಬೇಡ. ಲೈಫಲ್ಲಿ ಇದೇ ಫಸ್ಟ್ ಟೈಮ್ ನಾನೊಂದು ಹುಡುಗಿಗೆ ರೋಸ್ ಕೊಡ್ತಾ ಇರೋದು. ಕ್ಲಾಸ್ ರೂಮಲ್ಲಿ ನಿನ್ ರೋಸ್ನ ನಿನಗೆ ಕೊಟ್ನಾ? ಆವಾಗ ಅದೆಷ್ಟು ಭಾರವಾಗಿತ್ತು ಗೊತ್ತಾ? ಭಾರವಾಗಿತ್ತ? ನಿನ್ನ ಹೃದಯ ಅದರಲ್ಲಿ ತುಂತು ಕಾಣುತ್ತೆ. ತುಂಬಾ ಭಾರವಾಗಿತ್ತು. ಅದಕ್ಕೆ ನಿನ್ನೆ ರಾತ್ರಿ ಎಲ್ಲ ನಿದ್ದೆನೇ ಬರ್ಲಿಲ್ಲ. ಯಾಕೆ ನಿದ್ದೆ ಬರ್ಲಿಲ್ಲ ಅಂತ ಯೋಚನೆ ಮಾಡಿದ್ರೆ ಆಮೇಲೆ ಗೊತ್ತಾಯ್ತು ನಿನ್ನ ಹೃದಯ ನಿನಗೆ ವಾಪಸ್ ಕೊಟ್ಟಿದ್ದಕ್ಕೆ ಅಂತ. ಬೆಳಿಗ್ಗೆ ನಿಮ್ ಮನೆ ಬಾಗಿಲಲ್ಲಿ ಆ ಹೂವನ್ನಿಟ್ಟೆ. ಆದ್ರೆ ಅದರಲ್ಲಿ ನನ್ನ ಹೃದಯ ನಿಡ್ಲಿಲ್ಲ. ಯಾಕಂದ್ರೆ ಅಕಸ್ಮಾತ್ ನೀನ್ ನೋಡದೆ ಅದನ್ನ ತುಳಿದು ಬಿಟ್ರೆ, ಅದಕ್ಕೆ ಡೈರೆಕ್ಟ್ ಆಗಿ ನಿನ್ನ ಕೈಗೆ ನನ್ನ ಹೃದಯ ಕೊಡೋಣ ಅಂತ ಕಾಯ್ತಾ ಇದ್ದೆ. ನಿನ್ನ ಹೃದಯ ಇದರಲ್ಲಿದೆ. ಮೆದುಳು ಇಲ್ಲಿದೆ. ನಿನ್ನ ಹೃದಯ ಬಿಸಿಲಿಗಿಟ್ರೆ ಒಣಗೋಲ್ವಾ? ನೋ, ಇಟ್ ಈಸ್ ಡ್ರೈ ಪ್ರೂಫ್. ಗಾಳಿಗೆ ಉದುರಲ್ವಾ? ನಾಟ್ ಎಟ್ ಆಲ್, ಇಟ್ ಈಸ್ ಉದುರು ಪ್ರೂಫ್. ನೀರಿಗೆ ಬಿದ್ರೆ ಮುದುರಲ್ವಾ? ನೋ, ಇಟ್ ಈಸ್ ವಾಟರ್ ಪ್ರೂಫ್ ಆಲ್ ಸೀಸನ್ ಹಾರ್ಟ್. ಒಂದ್ ನಿಮಿಷ ಟೆಸ್ಟ್ ಮಾಡಿ ಹೇಳ್ತೀನಿ. ಅಯ್ಯೋ, ಇಷ್ಟಕ್ಕೆ ಹೇಗೆ ಮುದುರೋಯ್ತು? ಇಂಥ ಹೃದಯ ನನಗ್ ಕೊಡಕ್ ಬಂದಿದೆಯಲ್ಲ. ನಿನ್ನ ಮೆದುಳು ಇಲ್ಲಿಲ್ಲ, ಅಲ್ಲಿದೆ.